ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಅಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ ನಿಜಾನ ಸರ್? ಅವರು ಹಲೋ ದೇವರಾಜೇಗೌಡ ಅಂದಿದ್ ನಿಜಾನ ಸರ್? ನಾನೇ ಹೇಳಿದ್ದೀನಲ್ಲ, ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ನಾನು ನಿಮ್ಗೆ. ಅವತ್ತು 2.5 ಗಂಟೆ ಆಡಿಯೋ ಇದೆಯಂತಲ್ಲ ಸರ್, 2.5 ಗಂಟೆ ಮಾತಾಡಿದ್ರೆ ನೋಡಿ ತಿಮ್ಮೇಗೌಡ್ರೆ, ನೀವು ಸೀನಿಯರ್ ಬಹಳ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಿ ಅಂತ ಹೇಳೋರೆಲ್ಲ. ನೀವು ಸುಮ್ಮನೆ ಕೇಳಿ ಹೇಳ್ಬಿಟ್ಟು ಹೋಗೋರು ಬಿಟ್ಟು, ನಾನೇನೋ ಹೇಳಿದ್ರೆ ಸ್ಟಿಕನ್ ಆಗ್ಬೇಕಲ್ವ ಅದಕ್ಕೆ? 2 ಗಂಟೆ ಅಲ್ಲ, ಇವು ನಂಬ್ತೀರಿ, ನೀವು ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು. ನಾಟ್ ಈವನ್ 2 minutes ಡಿ ಕೆ ಶಿವಕುಮಾರ್ ಮಾತಾಡ್ಲಿಲ್ಲ ಟೋಟಲ್. ಸರ್ ಅದೇ ಆಡಿಯೋದಲ್ಲಿ ದೇವರಾಜೇಗೌಡರು ಬಿಟ್ಟಿರ್ತಕ್ಕಂಥ ಆಡಿಯೋದಲ್ಲಿ ಹಲೋ ದೇವರಾಜೇಗೌಡ ಅಂದಿದ್ದು ಅದೇ, ಅದ್ರ ಜೊತೆಗೆ ತಾವು ಮುಂದುವರೆದ ವರ್ಷನ್ ಕೂಡ ಇದೆ. ನೀನು ಯಾವುದೇ ಕಾರಣಕ್ಕೂ SIT ಅವ್ರು ಬಂದಂತ ಸಂದರ್ಭದಲ್ಲಿ ನೋಟಿಸ್ ಕೊಡ್ತಾರೆ, ಶಿವಕುಮಾರ್ ಹೆಸರು ಹೇಳ್ಬೇಡ ಅನ್ನೋದು ಕೂಡ ಆಡಿಯೋದಲ್ಲಿ. ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಕೇಳಿ. ಅಲ್ಲಿ ಭೇಟಿ, ಫೋನಲ್ಲಿ ಭೇಟಿ ಆದ್ಮೇಲೆ ಅವನು ಇಲ್ಲಿಗೆ ಬರ್ತಾನೆ ನಾನು ನುಡಿಕೊಂಡು. ಎಲ್ಲಿಗೆ? ಈ ಹೋಟ್ಲಿಗೆ. ಈ ಹೋಟ್ಲಿಗೆ ಬಂದಾಗ ಮೂಲೆಯಲ್ಲಿ ಕಾಫಿ ಶಾಪಲ್ಲಿ ಕೂತ್ಕೋತೀವಿ. ಆಗ ನಾನು ಒಬ್ಬನೇ ಕೂತಿರ್ಲಿಲ್ಲ, ಒಂದು 15 ಜನ ಕೂತಿದ್ರು. ನಾನು ಯಾರೋ ಒಬ್ರು ಪ್ರಶ್ನವರು ಇದ್ರು, ನಾನು ಅವ್ರ ಹೆಸರು ಹೇಳೋದು ಬೇಡ ಅಂತ ನನ್ನ ಸ್ನೇಹಿತರು ಯಾರು ಹೇಳಿದ್ರು, ಅದನ್ನ ಹೆಸರು ಹೇಳೋದು ಬೇಡ. ಯಾಕೆಂದ್ರೆ ಪಾಪ ನಮ್ಮ ಜೊತೆಲಿದ್ರು ಅವರು. ಸುಮ್ಮನೆ ಅವ್ರು ಕೂತಿದ್ದು, ನಾನು ಕೂತ್ಕೊಳ್ಳೋ ಜಾಗ ಪರ್ಮನೆಂಟ್ ಆಗಿ ಅಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈತ ಬಂದ ಆಮೇಲೆ ನಾನು ಆಗ್ಲೇ ಹೇಳಿದೆ, ಈತ ಬಂದಾಗ ಅಲ್ಲಿ ಹಾಸನದವ್ರು ಒಂದಿಬ್ರು ಇದ್ರು, ಅವ್ರು ಏನಂದ್ರು ಅಂತ ನಿಮ್ಗೆ ಹೇಳಿದ್ದೀನಿ. ಪದೇ ಪದೇ ನಾನು ಹೇಳೋದು ಬೇಡ. ಡಾಂಗು ಬಂದ ಅಂದ್ರು. ನಾನು ಇದೇನಪ್ಪ ಇವ್ನು ಡಾಂಗು ಅಂತಾರಲ್ಲ ಅಂತ ಅಂದೆ. ಆಗ ಗೊತ್ತಾಯ್ತು ಇವನು ಸ್ವಲ್ಪ ಡೇಂಜರ್ ಇದ್ದಾನೆ ಅಂತ ನನ್ನ ಊಹೆ ಸ್ವಲ್ಪ ಆಗ್ಲೇ. ಆಗ ಅಲ್ಲಿ ಬಂದು ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡವ, ನಮಗೆ ಗೊತ್ತಿಲ್ಲ ಅದು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾನೆ ಅವನು ಅಂದರೆ, ನಾವು ಅಲ್ಲಿ ಬಂದಾಗ ಚರ್ಚೆ ಮಾಡುವಾಗ ಇದು SIT ಮಾಡ್ಯಾರ. SIT ಸ್ಟೇ ಮಾಡಿಬಿಡ್ತಾರೆ ಸಾರ್. SIT ಆಮೇಲೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ಮುಂದುವರಿಸ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ ಸಾರ್, ಮುಚ್ಚಾಕ್ಬಿಡ್ತಾರೆ ಸಾರ್ ಅಂದ. ಸರ್ಕಾರ ಇದಕ್ಕೆ ಇಷ್ಟ ಇಲ್ಲ, ಒತ್ತಡಕ್ಕೆ ಮಾಡಿದ್ದಾರೆ, ಇದನ್ನ ಹೆಸರಿಗೆ ಮಾಡಿದ್ದಾರೆ ಎಂದ. ಆಗ ನಾನು ಹೇಳಿದೆ, ನಿನಗೆ ಸರ್ಕಾರ ಕಟ್ಕೊಂಡೇನು, ಡಿ ಕೆ ಅವ್ರು ಕಟ್ಕೊಂಡೇನು, ಮುಖ್ಯಮಂತ್ರಿ ಹೆಸರು ಫಸ್ಟ್ ಹೇಳಿದೆ ಕಟ್ ಮಾಡಿ ಅವನದ, ಬರೀ ಡಿ ಕೆ ಅವ್ರ ಹೆಸರು ಬಿಟ್ಕೊಂಡು ಅವನಲ್ಲಿ ಅದನ್ನು ಸೇರಿಸಿ ಅದಾದ ಬೆಳಿಗ್ಗೆ ಅವನು ಪ್ರೆಸ್ ಮೀಟ್ ಮಾಡಿರೋದು, ಆಡಿಯೋ ಮಾಡಿರೋದು. ಅವನು 29 ಅವನು ನೋಡಿ, ಅವನು 29ನೇ ತಾರೀಕು ಭೇಟಿ ಆದಮೇಲೆ ನಾನು 3ನೇ ತಾರೀಕು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. 4ನೇ ತಾರೀಕು 2ನೇ ಸಾರಿ ಮೀಟ್ ಮಾಡ್ತಾನೆ ಇಲ್ಲಿ. 2ನೇ ತಾರೀಕು ಮೀಟ್ ಆದಮೇಲೆ 6ನೇ ತಾರೀಕು ರಿಲೀಸ್ ಮಾಡ್ತಾನೆ. ಆದರೆ ಇದೆಲ್ಲ ಕನ್ಕಾಕ್ಟೆಡ್. ಇನ್ನೂ ಏನೇನು ಈಗಲೇ ಹೇಳ್ಬಿಟ್ಟಿರ್ತೀನಿ. ನಾವು ಇಲ್ಲಿ ಅರ್ಧ ಗಂಟೆ ಬಿಟ್ಟರೆ, ಅವತ್ತು 1 ಗಂಟೆ 1.25 ಗಂಟೆ MG ರೋಡಲ್ಲಿ ಬಿಟ್ಟರೆ ಅವನ್ನ ನಮ್ಮ ಭೇಟಿ ಸ್ಪಷ್ಟವಾಗಿಲ್ಲ. ಈಗ ಏನಾಗಿದೆ, ಈ ತಂತ್ರಜ್ಞಾನ ಮುಂದುವರೆದಂಗೆಲ್ಲ ಈಗಲೇ ಹೇಳ್ತೀನಿ, ಇನ್ನು ಏನೇನು ಯಾರ್ಯಾರ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಈಗ ಆಡಿಯೋ ಇದೆ ಅಂತಂದ್ರೆ ಬಿಟ್ರೆ ಯಾವ ಆಡಿಯೋನ? ಅಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿ. ಬಿಡೋದಾದ್ರೆ ಈಗ ಬಿಡಬೇಕು. ನಮ್ದೇನಾರ ಇದ್ರೆ, ಡಿ ಕೆ ಅವ್ರದ್ದು ಇದ್ರೆ, ಯಾರ್ದಾರ ಇದ್ರೆ ನಮ್ಮ ಕಡೆಯಿಂದ, ಅದಕ್ಕೆ ನಾನು ನೀವು ಹೇಳಿದಕ್ಕೆ ಸರ್. ಈಗ ಈ ತರ ಮುಗಿಸ್ಕೊಂಡಿಲ್ಲ ಅದನ್ನ ಹಾಸನದವರು ದೇವರಾಜೇಗೌಡಗೆ ಹೇಳಿದ್ದ ಅಥವಾ ಯಾರಿಗೆ ಡಾಂಗು ಅನ್ನುವಂಥದ್ದು? ಸರ್ ಹಾಸನದಲ್ಲಿ ದೇವರಾಜೇಗೌಡಂಗೆ ಹೇಳಿದ್ದು ಸರ್. ದೇವರಾಜೇಗೌಡ ಇಲ್ಲಿಂದ ಹೆಚ್ಚು ಬರ್ತಾ ಇದ್ದ, ಇಲ್ಲಿ ನಾನು ನೋಡಕ್ ಬಂದ. ಅಲ್ಲಿಗೆ ಬರುವಾಗ ಓ ಡಾಂಗು ಬರ್ತಾವನೆ ಅಂದ್ರು. ನಾನು ಡಾಂಗು ಅಂದ್ರೆ ಇನ್ನೇನು ಡಾಂಗು ಅಂತಲ್ಲ ಅಂತ ನನಗೆ ದೇವರಾಣಿಗೂ ಗಾಬರಿ ಆಯ್ತು. ಆ ಮಟ್ಟಕ್ಕೆ ಇವನ್ಯಾಕೆ ಇಲ್ಲಿ ಬರ್ತಾನೆ ಅಂತಲೂ ಅಂದ್ರು ಅವರು. ಅರ್ಥ ಆಯ್ತಾ? ಅವನು ಯಾರಾದರೂ ವಿಶ್ವಾಸ ಮಾಡ್ತಕ್ಕಂಥ ಯೋಗ್ಯತೆಗೆ ಅರ್ಹವಾಗಿರ್ತಕ್ಕಂಥ ಮನುಷ್ಯ ಅಲ್ಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ. ಆಮೇಲೆ ನೀವು ಪ್ರಚಾರ ಕೊಡ್ತಕ್ಕಂಥದ್ದು ದಿನ ಬೆಳಗ್ಗೆ ಹೇಳ್ತಾರೆ, ಇದನ್ನ ಎಂಡ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.